ರೀ ನೀನ್ ಇದೀಯಾ, ನೀನ್ ಇರೋದೇ ನಿಜ ಆದ್ರೆ ಯಾವ ಯಾರ ಮಕ್ಕಳನ್ನು ಅನಾಥರನ್ನಾಗಿ ಮಾಡಕ್ ಹೋಗ್ಬೇಡ. ಈ ಪರಿಸ್ಥಿತಿ ಯಾರಿಗೆ ತಂದು ಇಡಕ್ ಹೋಗ್ಬೇಡಪ್ಪ ದೇವ್ರೆ. ನೀನು ಪರದೇಶತನ ಮಾಡಕ್ ಹೋಗ್ಬೇಡ ಮಕ್ಕಳನ್ನ ಅಥವಾ ತಾಯಿಗಳನ್ನ. ನೀನಂತ ಕೂರಿಯದಿ ಎಲ್ಲೆಲ್ಲವ್ರಿಗೋ ಜೀವನ ಕಟ್ಕೊಡ್ತಿರ್ತೀಯ. ಒಬ್ಬ ಹಂಗ ಅವನ್ನ ಉಳಿಸಿದ್ರೆ ಚಲೋ ಇರ್ತಿತ್ ನೋಡಪ್ಪ ದೇವ್ರೆ ಅಂದಾಗ ಮನ್ಕೊಂಡೆ ರೀ. ಮನ್ಕೊಳ್ಳೋಣ. ವಿಡಿಯೋ ಅಲ್ಲಿಗೆ ಸ್ಟಾಪ್ ಮಾಡಿದೆ. ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ರೀ. ಆಡ ಬಿಟ್ಟಿದ್ರಿ ಸಂಜೆ 1-2 ತಾಸು ಆಡ ಬಿಟ್ರು ರೀ. ಮನ್ಸಿಗೆ ನೆಮ್ಮದಿನೇ ಇಲ್ಲ ರೀ. ಏನು ಮಾಡೋದ್ರಿ, ನೆಮ್ಮದಿ ಇಲ್ಲ ರೀ. ನೆಮ್ಮದಿನ ದೇವ್ರು ಕಸ್ಕೊಂಡ್ಬಿಟ್ಟ. ಏನು ಮಾಡಿದ್ರಿ, ಆಗ್ಬಾರ್ದಿತ್ರಿ. ಆಗೈತ್ರಿ. ಅನಾಹುತಂತ್ರು ಆಗೈತ್ರಿ. ಇನ್ನೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ಹೋದವ್ರನಂತರೂ ಮರಳಿ ತೊಗೊಂಬರಕಂತರೂ ಇಲ್ಲ, ಆಗೋದೇ ಇಲ್ಲ ರೀ. ಇನ್ನು ಸಂಜೆ 4 ಗಂಟೆ ಆಗಿತ್ತು, 3 ಗಂಟೆ ಆಗಿತ್ತು. ಇನ್ನು ಟೈಮ್ ನೋಡಿಲ್ಲ ರೀ. ನಿನ್ನೆ ಅಲ್ಲ ರೀ, 2 ದಿನ ಆಯ್ತು ರೀ. ನಿನ್ನೆ ಅನ್ನಕತ್ತೀನಿ ರೀ. ನನ್ಗೆ ಏನು ಮಾತಾಡ್ಬೇಕು ಅನ್ನೋದನ್ನ ಮನುಷ್ಯಾಗ ಇದು ಆಗ್ಲಕತ್ತೈತೆ ನೋಡ್ರಿ. ಯಾಕಂದ್ರೆ ರೀ, ಯಾರ ಮನೆಯಾಗೂ ಆ ಥರ ಆಗ್ಬಾರ್ದ್ರೆ. ಆಗತ್ತೆ ರೀ. ಆದರೆ ವಯಸ್ಸಾದವ್ರಿಗೆ ಆದರೆ ಏನೂ ಅನ್ಸಂಗಿಲ್ಲ ರೀ. ವಯಸ್ಸಾದವ್ರು ಹೋದ್ರೆ ಯಾವುದು ಯಾರಿಗೆ ಕೆಟ್ಟ ಅನ್ಸಂಗಿಲ್ಲ ರೀ. ಸಣ್ಣವ್ರಿಗೆ ಬಂದಂಥ ಕಾಯಿಲೆ ಯಾವ ಶತ್ರುಗೂ ಬರಕ್ಕೆ ಹೋಗ್ಬಾರ್ದ್ರಿ. ಸಣ್ಣ ಮಕ್ಕಳಿಗೆ ಸಣ್ಣವ್ರಿಗೆ ಬತ್ತಂದ್ರೆ ರೀ ಏನು ಮಾಡೋದ್ರಿ. ಮೊನ್ನೆ ಈ ಒಂದು 3-4 ತಿಂಗಳ ಹಿಂದೆ ವಿಡಿಯೋ ನೋಡಿರ್ಬೇಕು ನೋಡ್ರಿ. ನೋಡಿರ್ಬೇಕ್ರಿ. ನಮ್ಮ ಕಾಕರಿಗೆ ಆರಾಮಿಲ್ಲ ಅಂತೇಳಿ ಹೋಗಿದ್ದಿರ್ಲೆ ಸಂಜೀವಿನಿ ಹಾಸ್ಪಿಟಲ್ಗೆ ಬಿಜಾಪುರಕ್ಕೆ. ನಮ್ಮ ಅಕ್ಕನ ಮಗ ಆರ್ಮಿಗೆ ಸೆಲೆಕ್ಟ್ ಆಗ್ಯಾನು, ಹೋಗ್ತಾನಂತ ಹೇಳಿ ದೇವ್ರ ಸ್ಥಾನದಾಗ ನಮ್ಮ ಮನೆ ದೇವರಿಗೆ ಅಕ್ಕಾರ ಹರಕೆ ಕಟ್ಕೊಂಡಿದ್ರು. ಅದನ್ನು ಮುಗಿಸ್ಬೇಕತ್ತೆ ನಾವು ಹೋಗಿದ್ದೆವು. ಅಲ್ಲಿ ಹೋಗೋಣ, ಆ ಸುದ್ದಿ ಬರೋಣ ದೇವಸ್ಥಾನಕ್ಕೆ. ಅಲ್ಲಿದ್ದ ಮುಗಿಸ್ಕೊಂಡು ಹೊಳೆ ಬಿಜಾಪುರ ಸಂಜೀವಿನಿ ಹಾಸ್ಪಿಟಲ್ಗೆ ಹೋಗಿದ್ವಿ. ಅಲ್ಲಿ ವಿಡಿಯೋ ಐತೆ ನೋಡ್ರಿ. ಬೇಕಾದ್ರೆ ಅವ್ರು ಎಷ್ಟು ಸಣ್ಣ ವಯಸ್ಸೈತ್ರಿ ಅವ್ರದ್ದು. ಅಷ್ಟು ಸಣ್ಣ ವಯಸ್ಸಿನಾಗ ಅವ್ರಿಗೆ ಕಾಯಿಲೆ ಕೊಟ್ಬಿಟ್ಟ ದೇವ್ರ. ಅವತ್ತೇ ಬಂದಿದ್ದೆ ನಾನು, ಆರಾಮಾಗಲಿಪ್ಪ, ನಿನಗೆ ಆರಾಮಾಗಲಿ ಅಂತೇಳಿ ಎಷ್ಟು ಧೈರ್ಯ ಹೇಳಿ ಬಂದಿದ್ದೆವು. ಆದರೂ ಕೂಡ ಪಾಪ ವಿಧಿ ಅಂತಾರಲ್ಲ, ವಿಧಿ ಬರ್ದಿದ್ದು ವಿಧಿ ಬರ್ದಿದ್ದು ಎಂದೂ ತಪ್ಸಕ್ಕಾಗಂಗಿಲ್ಲ ಅಂತಾರಲ್ಲ. ಪಾಪ 4 ತಿಂಗಳ ಇದ್ದ ರೀ. ಬೆಂಗ್ಳೂರಿಗೆ ಹೋಗಿ ಬಂದರು. 2-3 ಸಲ ಬೆಂಗ್ಳೂರಿಗೆ ಹೋದ್ರು. ಬೆಂಗಳೂರು ಹಾಸ್ಪಿಟಲ್ಗೆ ತೋರಿಸಿದ್ರು. ಕಡಿಮೆ ಆಗ್ತೈತಿ. ಎಷ್ಟು ಚೆನ್ನಾಗಿ ಹಾಸ್ಪಿಟಲ್ ಬಂದು ಮತ್ತೆ ಆರಾಮಾದಂಗೆ ಆಗಿ ಅಡ್ಡಾಡ್ತಾ ಇದ್ದಾರೆ. ನಮ್ಮ ಅಕ್ಕನ ಮಗ ಆರ್ಮಿಗೆ ಹೊಂಟ. ಮುಂದೆ ಒಂದು 8-10 ದಿನ ಬಿಟ್ಟು, ಒಂದು 10-12 ದಿನ ಬಿಟ್ಟು ಹೋದ. ಅವ್ನು ಹಿಡಿದಾಗ ಸುಮ್ಮನೆ ಅದಾರ ನೋಡ್ರಿ, ಇಬ್ರು ಗಂಡ ಐತಿ. ಅವಾಗೆಲ್ಲ ಅಡ್ಡಾಡ್ತಾ ಇದ್ರಿ. ಅವನು ಅಡ್ಡಾಡಕತ್ತಿದ್ದ ರೀ. ಅಡ್ಡಾಡವಂಗ ಎಗ್ದಮ್ಮ ಮತ್ತೆ ಮುಂದೆ 15 ದಿನದಾಗ ಮತ್ತೆ ಆರಾಮ್ ತಪ್ಪನ ಮತ್ತೆ ಬೆಂಗ್ಳೂರಿಗೆ ಹೋಗೋಣ. ಬೆಂಗ್ಳೂರಾಗ ಅವರು ಆಪ್ರೇಷನ್ ಮಾಡ್ಬೇಕ್ರಿ ಅಂತಂದ್ರು. ಆಪ್ರೇಷನ್ ಮಾಡಬೇಕಾದ್ರೆ ಅವರಲ್ಲಿ ಮೈಯಾಗ ಶಕ್ತಿ ಇಲ್ಲ. 1 ತಿಂಗಳ ಬಿಟ್ಟು ಬರ್ರಿ, ಮೆಡಿಸಿನ್ ಕೊಡ್ತೇವೆ. ನಾನು ಅವರಿಗೆ ಏನೂ ಆಗಲಿಲ್ಲ ರೀ. ಮತ್ತೆ ಸಂಜೀವಿನಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ರಿ. ಆ ಸಂಜೀವಿನಿ ಹಾಸ್ಪಿಟಲ್ದವರು ನಮ್ಗೆ ಆಗಂಗಿಲ್ಲ ರೀ, ಸ್ಟೇಜ್ ಮೀರಿ ಹೋಗೈತಿ, ನೀವು ಮನೆಗೆ ಒಯ್ಯಿರಿ ಅಂದ್ರೆ ಬಿಟ್ಟದ್ದು. ಮನೆಗೆ ಒಯ್ಯಿರಿ ಮನೆಗೆ ತೊಗೊಂಡು ಬಂದಿಲ್ರಿ. ಅವ್ರು ಗೋರ್ಮೆಂಟ್ ಹಾಸ್ಪಿಟಲ್ದಾಗ ಇಟ್ಟರು. ಮನೆಗೆ ತೊಗೊಂಡು ಬಂದ್ರೆ ಮನುಷ್ಯಾಗ ತೋರಿಸಲಿಲ್ಲ ತಂದ್ಕೋತಾರೆ. ಮತ್ತು ಜನ ಮತ್ತೆ ಬೇರೆ ಬೇರೆ ಅರ್ಥ ಮಾಡ್ಕೋತಾರೆ. ಗೋರ್ಮೆಂಟ್ ಹಾಸ್ಪಿಟಲ್ದಾಗ ಇಟ್ರಿ ಒಂದು 4 ದಿನ. ಪೂರಾ ಅವ್ನ ಪೊಸಿಷನ್ ಏನು ಹೆಂಗಿತ್ತಂದ್ರೆ, ದೀಪಾವಳಿ ಹಬ್ಬ ನಾಳೆ ಅಥವಾ ನಾಡ್ದಿತ್ತು. ನಾನು ಹಬ್ಬದ ಸಂತಿಗೆ ಹೋಗಿದ್ದೆ. ಅವತ್ತು ಹಬ್ಬದ ಸಂತಿಗೆ ಹೋದಾಗನ ದವಾಖಾನೆಗೇನ ಹೋಗಿ ಬರ್ಬೇಕಂದಿವ್ರಿ. ಗೋರ್ಮೆಂಟ್ ಹಾಸ್ಪಿಟಲ್ದಾಗಿದ್ದ ನಮ್ಮ ಅಕ್ಕನ ಗಂಡ ಹೇಳ್ದ, ಏನಿಲ್ಲವ ಮುಗ್ದೈತೆ ಒಂದು. ನಮ್ಮ ಇನ್ನೊಬ್ಬ ಕಾಕಾರಿ ಅವ್ರ ತಮ್ಮ ಆಗ್ಬೇಕ್ರಿ. ಅವರು ಕಾಕ ಹೆಂಗೈತಪ್ಪ ಕಾಕಾಗಂದಿರಿ. ನಾನು ಇಲ್ಲವ ನಮ್ಮ ಅಣ್ಣ ಅಲ್ಲ, ಏನು ಆ ಸ್ಟೇಜಿಗೆ ಬಂದಾನು. ಏನು ನೋಡ್ತೀರಿ ಸರ್ವತ್ನಾಗ ನಾವು 9 ಗಂಟೆ ಆಗಿತ್ತು ರೀ ಅಲ್ಲೇ ಟೈಮ್. ಬಿಜಾಪುರದಾಗ ನನ್ನ ಮನೆಯವ್ರ ಗಾಡಿ ತೊಗೊಂಬಂದಿರ, ಗಾಡಿ ಒಳಗೆ ಹೇರ್ಕೊಂಡು ಬಂದಿವ್ರಿ. ಇನ್ನೇನು ನೋಡ್ಕೊತ ಹೋಗ್ತಿರಿ ದವಾಖಾನ್ಯಾಗ, ಹೋಗ್ರಿ ಮನೆಗೆ. ಆದ್ರೆ ನಾಳೆ ಹಬ್ಬ ಮುಗಿಸ್ಕೊಂಡು ಬರ್ರಿ ಅಂತಂದ್ರೆ, ಹಬ್ಬ ಮುಗಿಸ್ಕೊಂಡು ಹೋಗ್ಬೇಕಂದಿವ್ರಿ. ಹೋಗ್ಬೇಕನ್ನೋದ್ರಾಗ ನಾ ಮನೆಗೆ ಕರ್ಕೊಂಡು ಹೋಗಿದ್ರಿ. ಆರಾಮಾದಂಗೆ ಆದತ್ರಿ. ಮನೆಗೆ ಕರ್ಕೊಂಡು ಹೋದ್ರಿ. ಮತ್ತೆ
ಮನೆಗೆ ಕರ್ಕೊಂಡು ಹೋದವ್ರು ಮತ್ತೆ ಅದು ಇಲ್ಲಿ ತಲ್ಯಾಗ ಒಂದು ನರ ಐತ್ರಿ ಅವ್ರಿಗೆ. ನರ ಅದು ಕರೆಕ್ಟಾಗಿ ಇತ್ತಂದ್ರೆ ಏನೂ ಅನ್ಸತ್ತಿದ್ದಿಲ್ಲ ರೀ. ನರ ಒಂದು ಸ್ವಲ್ಪ ಚಿಮ್ಲಾಕತ್ತು ಅಂದ್ರೆ ಅವ್ನು ಏನಾಗ್ತೈತೆ ಅವ್ನ ಬಾಡಿ ಒಳಗೆ ಅವ್ನಿಗೆ ಗೊತ್ತಾಗ್ತಿದ್ದಿಲ್ಲ. ಅದು ವಾಮೆಂಟ್ ಆಗೋದು ಶುರುವಾಗಿಬಿಡ್ತಿತ್ತು ಬಿಡ್ತಿದ್ರಿ. ಊಟ ಮಾಡಿದ್ದು ದಗ್ತಿದ್ದಿಲ್ಲ, ಆ ಥರ ಆಗ್ತಿತ್ತು. ನಾವು ನೋಡಿದಂಥ ನಾವು ಹೇಳ್ಬೇಕ್ರಿ, ಅವ್ರ ಮನೆಯವ್ರು ನೋಡಿದ್ದು ಏನು ಪರಿಸ್ಥಿತಿ ಇತ್ತೇನೋ ರೀ. ಹಬ್ಬ ಅದು ನಮ್ಮ ಅಕ್ಕನ ಮಗನ ಕಳ್ಸೋದು ದಿನ ಆರಾಮಾಗಿ ಅಡ್ಡಾಡಕತ್ತಿದ್ರಿ. ಅವಾಗ ಸಂಜೀವಿನಿ ಹಾಸ್ಪಿಟಲ್ ಅಂತ ನೋಡ್ರಿ, ಅವತ್ತು ಆರಾಮಾಗಿ ಬಂದ. ಆರಾಮಾಗಿ ಬರೋಣ ಮುಂದೆ ಮತ್ತೆ ಅವ್ನು ಹೋದ ಒಂದು 15 ದಿನ ಆಗಿದಿಲ್ಲ, ಮತ್ತೆ ಅದೇ ಇದು ಆದಂಗೆ ಆಗಿರಿ ಅಂದರು. ನನ್ನ ಹಬ್ಬಕ್ಕೆ ಎಲ್ಲರೂ ಪೂಜೆ ಮುಗಿಸ್ಕೊಂಡು ಬರ್ರಿ, ಬಡ ಬಡ ಮುಗಿಸ್ಕೊರಿ ಪೂಜೆ ಅಂದ್ರಿ. ನಾವು ನಾಳೆ ನಾಡ್ದು ಇಡುವಂಥ ಪೂಜೆನ ಮರುದಿವ್ಸ ಇಟ್ಕೊಂಡಿವ್ರಿ. ನಾವು ನಾಳೆ ನಾಡ್ದು ನಾಳೆ ಹಬ್ಬ ಇನ್ನೊಂದು ದಿನ ಲೇಟ್ ಆಗಿತ್ರಿ. ಆದರೂ ಕೂಡ ಜಲ್ದಿನ ಮುಗಿಸ್ಬಿಟ್ರಿ. ಎಲ್ಲರೂ ಯಾರ್ದೋ ಮನೆ ಶಾಂತಿ ಇತ್ರಿ, ಅವ್ರದ್ದೇ ಅವ್ರ ಅಪ್ಪರ್ದು ಮನೆ ಮುತ್ಯಾರ್ದು ಮನೆ ಶಾಂತಿ ಇತ್ರಿ, ಸಣ್ಣ ಮುತ್ಯಾರ ಅವ್ರ ಮಗನೇನೆ ಇವರು. ಮನೆ ಶಾಂತಿ ಇತ್ರಿ. ಶಾಂತಿರ ನಮ್ಮ ಮನೆಯೊಳಗೆ ಮಗ ಹಿಂಗೆ ಸೀರಿಯಸ್ ಅದಾನು, ಯಾವಾಗ ಹೆಂಗೆ ಆಗ್ತೈತೆ ಟೈಮ್ ಗೊತ್ತಾಗಂಗಿಲ್ಲತ್ತೆ. ವಾಸ್ತು ಸುಮ್ಮ ಹಾಗೆ ಮುತ್ತೈದರಿಗೆ ಮಾಡಿ ಮುಗಿಸ್ಬಿಟ್ರಿ. ನಮ್ಮದು ಅಂಗಡಿ ಪೂಜೆ ವರ್ಷದ ಪೂಜೆ ಇರ್ತೈತಿ, ಬಡ ಬಡ ಮುಗಿಸ್ಕೊರೈತಿ ನಮ್ಮ ಅಕ್ಕನ ಗಂಡ ಹೇಳಿದಾರೆ. ಯಾವಾಗ ಏನು ಸುದ್ದಿ ಬರ್ತೈತೆ ಅಂತ ಹಂಗಿದ್ದಾವ್ರಿ. ಮತ್ತೆ 4 ಹಬ್ಬ ಆಗಿ ಮತ್ತೆ 3 ತಿಂಗಳಾಯ್ತು ರೀ. 3 ತಿಂಗಳ ಮ್ಯಾಗ ಆಯ್ತು ರೀ. ಮತ್ತೆ ಚಲೋ ಆಗಿ ಬೆಡ್ ರೆಸ್ಟನೇ ಆಗಿಬಿಟ್ಟಿದ್ರಿ. ಪೂರ ಎಲ್ಲ ಬೆಡ್ ಮ್ಯಾಗ ಏನಾಗೈತೆ ಎಲ್ಲ ಹಾಗೆ ಹೋಗ್ತಿರ್ತೈತ್ರಿ. ನಮ್ಮ ಹಣೆ ನೋಡ್ರಿ, ಟೈಮ್ ಸಿಗ್ಲಿಲ್ಲ ರೀ ನಮಗೆ. ಹೋಗಿ ಅವ್ನ ಮಾತೇ ಕಟ್ ಆಗಿದ್ದು ಬಿಡ್ರಿ. ಸಂಜೀವಿನಿ ಹಾಸ್ಪಿಟಲ್ದಾಗ ಮಾತು ಸರಿಯಾಗಿ ಆಡ್ತಿದ್ದಿಲ್ಲ. ತೊದಲ್ ಮಾತಾಡ್ತಿದ್ರಿ. ಅವ ತೊದಲ್ ಮಾತಾಡತ್ತಾನ. ನಮ್ಮ ಅಕ್ಕನ ಮಗನ ಕರ್ಕೊಂಬಂದಿರ್ಲಿಲ್ಲ ಮನೆಗೆ. ಅವ್ನು ಹೋಗ್ಲತ್ತಾನ. ದೇವ್ರಿಗೆ ಮಾಡಿದ್ರು. ಅವತ್ತ ಊಟ ಮಾಡಕ್ಕೆ ಬಂದಿದ್ರಿ. ಬರಾನ ಅವತ್ತು ಪೂರ ಮಗ್ಗಲ್ ಕೂತ್ರಿ, ಹೆಗಲ್ ಮ್ಯಾಗ ಕೈ ಹಾಕಿ ಮಾತಾಡ್ಸಿದ್ರಿ. ಹೆಣ್ಮಕ್ಳ ಮ್ಯಾಗ ಅಷ್ಟು ಜೀವ ಇದ್ರಿ ನಮ್ಮ ಕಾಕ. ಸಣ್ಣ ನಮ್ಮ ಏಜ್ ಕರೀರಿ, ಅವ್ನಿಗೆ ನಮ್ಗಿಂತ 1 ವರ್ಷ ಅಥವಾ 2 ವರ್ಷ ದೊಡ್ಡವ್ ಇರ್ಬೇಕ್ರಿ. ಅದ್ರ ತಂಗಿ ಬಾಯಿ ಅನ್ಕೋತ್ರಿ. ಅಷ್ಟು ಚಲೋ ಇದ್ದವನ್ನ ಕಳ್ಕೊಂಡಿರಿ ನಾವು. ಇನ್ನು ಸಿಗಾಕ ಸಾಧ್ಯನೇ ಇಲ್ಲ ರೀ. ಮತ್ತು ಸಿಗಾಕಂತರೂ ಸಾಧ್ಯನೇ ಇಲ್ಲ ರೀ. ಅವ್ನು ಮಾಡಿ ಬಂದೀನಿ ರೀ ನಾನು. ನನ್ನ ಮನೆ ಪರಿಸ್ಥಿತಿ ನೋಡಿ ಬಂದೀವ್ರಿ ಈ ಕಡೆ. ಮಗನ ಸಾಲ ಇದ್ದಿದ್ದಿಲ್ಲ, 2 ದಿನ ಸಾಲಿಲ್ಲ. ಮನೆಯವ್ರದ್ದು ಗಾಡಿ ಹೊಡ್ಯಕ್ಕೆ ಹೋಗ್ತಾರೆ. ಅವ್ರ ಗಾಡಿನೂ ಕೂಡ ಮತ್ತೊಬ್ರು ತುಂಬ ಕಚ್ಚಿ ಬಂದಿದ್ದೀವ್ರಿ. ಬರೋಣ. ಈಗ ಪರಿಸ್ಥಿತಿ ನೋಡ್ರಿ, ಒಬ್ಬೊಬ್ರದ್ದು ಇದ್ದವ್ರು ಯಾರೋ ಸಂಗಟ ಇದ್ರಂದ್ರೆ ಏನಾರಿ ಮನ್ಯಾಗ ಯಾರು ನೋಡ್ಕೋರಿದ್ರು ಅಂತ ಮನ್ಯಾಗ ಏನಾರ ಆಗಿತ್ತಂದ್ರೆ ಅಲ್ಲೇ ಇರ್ಬೋದ್ರಿ. ಮನ್ಯಾಗ ಕುಟುಂಬ ಜಾಸ್ತಿ ಇದ್ದವ್ರಂತೆ, ಜಾಸ್ತಿ ಇದ್ರೆ ಇಂಥ ಪರಿಸ್ಥಿತಿ ಒಳಗೆ ಅಲ್ಲಿ ತವ್ರ ಮನೆ ಕಡೆ ಏನಾರ ಆತಂದ್ರೆ ನಿಂದ್ರಬೋದ್ರಿ. ಹೋಗ್ಕರೆ ನನ್ನಂಥ ಪರಿಸ್ಥಿತಿ ಬರಬಾರ್ದ್ರಿ. ಯಾರಿಗೆ ಏನು ಮಾಡೋದ್ರಿ. ಎಲ್ಲರೂ ನಮ್ಮ ಅಕ್ಕಗಳು ಹೆಣ್ಮಕ್ಳು ಅದಾರಿ ಮನ್ಯಾಗ ಮಾಡ್ಕೊಳ್ಳೋರು. ಅವ್ರಿಗೆ ಬಿಟ್ಬಿಟ್ಟು ಅಲ್ಲೇ ನಿಂತಾರೆ. ನನ್ಗೆ ಮಾಡ್ಲಾರ್ದನ ಗತಿ ಇಲ್ರಿ. ಸಂಚಾನ ನೋಡಿದ್ರಲ್ಲ ನಂದು ಹೆಂಗೆ ಪರಿಸ್ಥಿತಿ ನಡೆದಿತ್ರಿ. ಬಟ್ಟೆ ಬಾಂಡೆ 2 ದಿನ ಇದು ಮಾಡ್ರಿ, ಎಲ್ಲ ಅಷ್ಟು ಬಿದ್ದುಬಿಟ್ಟಿದ್ರಿ. ನಿನ್ನೆ ರಾತ್ರಿ ಮಗ ಊಟ ಮಾಡ್ಲಾರ್ದನ ಹಾಗೆ ಮುಕ್ಕೊಂಡೈತ್ರಿ. ಉಪವಾಸ ಮುಕ್ಕೊಂಡ್ಬಿಟ್ಟನ್ರಿ ಮಗ. ಏನು ಮಾಡಿದ್ರಿ. ಅದಕ್ಕೆ ನಮ್ಮ ಮನೆಯವ್ರು ಮತ್ತು ಅವ್ರ ಗಾಡಿ ಹೊಡ್ಯಾಕೆ ಹೋಗ್ರಿ. ಇನ್ನೊಬ್ರು ಗಾಡಿ ನಮ್ಮ ಸ್ವಂತ ಇತ್ತಂದ್ರೆ ಹೆಂಗಾರ ತರಬಿಸ್ಬೋದ್ರಿ. ಅದು ಮತ್ತೊಬ್ರು ಗಾಡಿ ಮತ್ತು ತರಬಿಸಿ ಅವ್ರು ಹೆಂಗೆ ನಿಂದ್ರು ಕೊಡಂಗಿಲ್ಲ ರೀ. ಇನ್ನೊಂದು 8 ದಿನ ಆಯ್ತು ರೀ ಸೀಸನ್. ನನಗರೆ ಯಾವಾಗ ಮುಗಿತೈತಿ ಇಂಥ ಪರಿಸ್ಥಿತಿ ಒಳಗೆ. ನನ್ನ ದನಿ ಉಸುರು ಕಟ್ಟದ ಹಂಗೆ ಆಗ್ತೈತ್ರಿ. ಏನು ಮಾಡಿದ್ರು ನನಗೆ BP ಇದು ಆದಂಗೆ ಆಗಿರಿ. ಮನುಷ್ಯ ತಡ್ಕೊಳಕ್ಕಾಗಂಗಿಲ್ಲ ರೀ ನೋವು. ಮೊದಲೇ ಬ್ಯಾರೆದವ್ರು ನೋವು ಯಾರೇ ಮಾತಾಡಕತ್ತಿರಂದ್ರೆ ಅಂಥವ್ರದನ್ನ ನಾನು ಎಷ್ಟು ತಲೆ ತೊಗೋತೀನಿ ರೀ. ಈಗ ನಮ್ಮ ಮನೆ ಒಳಗಡೆ ಆಗೈತಂದ್ರೆ ನನಗೆ ಭಾಳ ಇದು ಆಗಕತ್ಬಿಟ್ಟೈತ್ರಿ. ಏನು ಮಾಡಿದ್ರು ಉಸುಲ ಬರಂಗಿಲ್ಲ ರೀ. ಒಂದ್ಸಲ ಹೋಯ್ತಂದ್ರೆ ಜೀವನ ಹೋದಂಥವ್ರು ಬರಂಗಿಲ್ಲ. ಆದ್ರೆ ಕರೆ ಅವ್ನು ನಿನ್ನೆ ಬಂದಂಥ ಪರಿಸ್ಥಿತಿ ಹೆಣ್ಮಕ್ಳಿಗೆ ಯಾವ ಹೆಣ್ಮಕ್ಳಿಗೆ ಬರಕ್ಕೆ ಹೋಗ್ಬಾರ್ದು ನೋಡ್ರಿ. ಯಾಕಂದ್ರೆ ರೀ ಮಣ್ಣು ಕೊಡು ಮುಂದ್ರಿ ಇಟ್ಟು ಕೆಟ್ಟ ಪರಿಸ್ಥಿತಿ ಆತ್ರಿ. ನಮ್ಮ ಕಾಚಿಗೊಂದು ಸಣ್ಣ ವಯಸ್ಸು ರೀ. ಇನ್ನು ಒಂದು 10 ವರ್ಷ ಆಯ್ತು ರೀ ಮದುವೆ ಆಗಿನ. 10 ವರ್ಷನ ಆಯ್ತು ನೋಡ್ರಿ. ಈಗಿನ ಸಣ್ಣ ವಯಸ್ಸಿಗೆನ ಮದುವೆ ಮಾಡ್ರಿ. ಅವ್ರದ್ದು ಒಬ್ಬನೇ ಅದಾನತ್ತೇಳಿ ಮದುವೆ ಆಯ್ತು ರೀ. ಅಕ್ಕಿದ ಮದುವೆ ಆಯ್ತು ಬಿಡ್ರಿ. ಅವ್ನು ಹುಟ್ಟಬೇಕಾದ್ರಿ 1 ಪಟ್ಟೇನು 2 ಪಟ್ಟು
ಮೀರಿ ಅವಾಗ ಹುಟ್ಟಿ ಅನ್ನತ್ರಿ ಒಬ್ಬನೇ ಮಗ ರೀ. ಹಿಂದೆ ಮತ್ತೊಬ್ರು ಇಲ್ಲ, ತಂಗಿನೂ ಇಲ್ಲ, ತಮ್ಮನೂ ಇಲ್ಲ, ಯಾರೂ ಇಲ್ಲ ರೀ. ಒಬ್ಬನೇ ರೀ. ಆ ತಾಯಿ ಹೊಟ್ಟಿಲಿ ಹುಟ್ಟಿದವನ ಒಬ್ಬನೇ. ದೇವ್ರು ಕಸ್ಕೊಂಡು ಹೋದ್ರಿ. ವಯಸ್ಸಾಗೈತ್ರಿ, ಪೂರಾ ಅರ್ಥ ವಯಸ್ಸಾಗೈತ್ರಿ ಆಯಿಗೆ. ನಡಿಲಾಕ್ಸೋದ್ನೆ ಚಂದ ಹಂಗೆ ಬರಂಗಿಲ್ಲ ರೀ. ಪಾಪ ಆಕಿಗೆ ಎಷ್ಟು ಇದು ಆಗ್ಬಾರ್ದ್ರಿ. ಇಟ್ಟು ಕೆಟ್ಟ ಅಳಾಕತ್ತಾರೆ ಅಲ್ಲಿ ಇದು ಮಾಡಲಿ ಕಟ್ಗೆ ಒಳಗೆ ಇಟ್ಟಾಗ ಹೊಯ್ಕೊಳಕತ್ತಾರ. ಆಯಿ ಇಟ್ಟು ಕೆಟ್ಟ ಬಾಯಿ ಬಡ್ಕೊಳಕತ್ತರು ಪಾಪ. ನಾನಂದೆ ದೇವ್ರ, ಇಂಥ ಪರಿಸ್ಥಿತಿ ಆ ತಾಯಿ ಏನು ಪಾಪ ಮಾಡಿರೋ. ಅವ್ನು ಯಾವ ನಕ್ಷತ್ರದಾಗ ಹುಟ್ಟಿದ್ದವ ಇಂಥ ಪರಿಸ್ಥಿತಿ ತಂದಿಟ್ಟಿಲ್ಲ ಆ ತಾಯಿಗೆ. ಮಗನ ಚಿತ್ತೆಗೆ ಮಗನ ಬಾಯಿಗೆ ನೀರು ಹಾಕುವಂಗೆ ಬತ್ತಲ್ಲ. ತಾಯಿಗೆ ಮಗ ಹಾಕೋದು ಬಿಟ್ಟ ಮಗನಿಗೆ ತಾಯಿ ಹಾಕೋದು ಬತ್ತಲ್ಲ. ಇಂಥ ಪರಿಸ್ಥಿತಿ ದೇವ್ರ ತರಾಕೋಬೇಡಪ್ಪ. ಹಿಂದೆ ಯಾರಿಗೆ ತರಾಕೋಬೇಡ. ಹಿಂದೆ ತಂದಿದ್ದು ತರೋದಿನಿ. ಇನ್ನು ಮುಂದೆ ನಮ್ಮ ಜೀವನ, ನಮ್ಮ ಕುಟುಂಬದಾಗ ಯಾರಿಗೆ ಈ ಥರ ಪರಿಸ್ಥಿತಿ ತರಾಕೋಬೇಡತ್ತೆ. ಅಷ್ಟು ಕೆಟ್ಟ ಇದು ಆತ್ರ ನನಗರೆ. ಇನ್ನು ಸಣ್ಣ ಹೋದಾನ್ರಿ ಮಗ. ಇನ್ನು ಈಗ 5ನೇ ತಿದಾನೆ, 4ನೇ ತಿದಾನ್ರಿ ಮಗ. ಅಂತ ಮಗನ ಕಡೆ ಅವ್ನ ಕಾರ್ಯ ಎಲ್ಲ ಮಾಡಾಕತ್ರು. ದೇವ್ರ, ಎಂಥದ್ದು ನಮ್ಮ ಕಣ್ಣಾರ್ಲಿ ಇಂಥದ್ದಂದ್ರು ನನ್ನ ಜೀವನ ಇಟ್ಟು ನನ್ನ ಇಟ್ಟು ಇದು ಆದ ಕರೆ ಯಾರ್ದು ನೋಡಿದ್ದಿಲ್ರಿ. ನಮ್ಮ ಮನೆ ಒಳಗಡೆ ನಾ ಆತ್ರಲ್ಲ ಭಾಳ ಕೆಟ್ಟ ಆತ್ರಿ ನಮ್ಗೆ ನಿನ್ನೆ ಆತ್ರಿ. ನಾನು ಇದನ್ನ ಹೇಳ್ಕೋಬಾರ್ದು ಗೊತ್ತಿಲ್ಲ ರೀ. ಇವತ್ತು ಇಡೀ ದಿನ ಎಲ್ಲರೂ ಇನ್ನ ಕೆಲ್ಸಕ್ಕೆ ಹೋಗಿ ಅಥವಾ ಎಲ್ಲರೂ ಮರಿಬೋದ್ರಿ ಅವರು. ನನ್ನ ದೇಹ ಮಾತ್ರ ಇಲ್ಲೈತ್ರಿ. ದಡ ಪೂರ ಅಲ್ಲೇ ಇದ್ದಂಗೆ ಆಗಿಬಿಟ್ಟಿದ್ರಿ. ದಡ ಮಾತ್ರ ಇಲ್ಲೇ ಇದ್ದಿದ್ದು. ಅದು ಏನು ಹೇಳ್ತಾರೆ ನನಗೂ ಅರ್ಥ ಆಗೋದು ನೋಡ್ರಿ. ಎಲ್ಲರೂ ಬಂದಾರಿ, ನಮ್ಮ ಅಕ್ಕರೆಲ್ಲ ಅಲ್ಲೇ ನಿಂತಾರೆ. ನಾ ಬಂದೆ ರಾತ್ರಿ 10 ಗಂಟೆಗೆ ಮನ್ನಾತ್ರಿ. ರಾತ್ರಿ 1 ಗಂಟೆಗೆ ಬಂದಿರಿ ಮನೆಗೆ. ಬರಬೇಕಾದ್ರೆ ತಂಡ್ಯಾಗ ನಡ್ಕೋತ್ರಿ. ಏನು ಮಾಡ್ಬೇಕ್ರಿ, ಜೀವನ ಬರಬೇಕ್ರಿ. ಬಿಟ್ಟು ಅಲ್ಲೇ ನಿಂದ್ರಾಕು ಬರಂಗಿಲ್ಲ. ಮಗನ ಒಂದ ಬಿಟ್ಟು ಹೋಗಿದ್ದೀರಿ ಇಲ್ಲಿ ಮನ್ಯಾಗ. ಸಣ್ಣವ್ರ ಇದ್ದಂದ್ರೆ ಜೋಡಾಗಿ ಇಬ್ರು ಕುಡಿಸಿ ಮನ್ಕೋತಿದ್ರೆ. ಒಂದೇ ಮಗ ಬರುತ್ತಾನ ಮಕ್ಕೊಂಡು ಬಿಟ್ಟಿತ್ರಿ. ಊಟ ಇಲ್ಲ, ಏನೂ ಇಲ್ಲ. ಇಂಥ ಪರಿಸ್ಥಿತಿ ತರಾಕೋಬೇಡಪ್ಪ ದೇವ್ರ. ನಮ್ಮ ಕುಟುಂಬದಾಗಂತೂ ಯಾರ್ದು ನೋಡಿದ್ದಿಲ್ಲ. ನಾನು ಫಸ್ಟ್ ಟೈಮ್ ನೋಡ್ರಿ ನನ್ನ ಜೀವನದಾಗ ಇಂಥ ದುರ್ಘಟನೆ ನೋಡಿದ್ದಂದ್ರೆ ಇದ್ದು. ನಾವು ಕೂಡಿ ಆಡಿ ಬೆಳೆದವ್ರಿ. ಎಲ್ಲರೂ ಒಂದೇ ಏಜ್ ರೀ. ಕೂಡಿ ಆಡಿ ಬೆಳೆದವ್ರಿ. ನಮ್ಮ ಸಂಗಾಟ ಆಡ್ದವ ಒಮ್ಮೆ ಈ ಸಡನ್ನಾಗಿ ಈ ಥರ ಪೊಸಿಷನ್ಗೆ ಹೋದ್ಲಾತೆ. ಅಲ್ಲೇ ಸಂಜೀವಿನಿ ಹಾಸ್ಪಿಟಲ್ದಾಗ ಕುಸಿದ್ ಬೀಳಂಗೆ ಆಗಿಬಿಟ್ಟಿತ್ತು ನನಗೆ ಅವನ ಪರಿಸ್ಥಿತಿ ನೋಡ್ರಿ. ಪೂರ ಈಗ ಇನ್ನೂ 1-2 ವರ್ಷದೈತ್ರಿ ಪಾಪು. ಬರೀ 2 ವರ್ಷದೈತ್ರಿ. ಸಣ್ಣ ಕಂದವ. ಅದಕ್ಕೆ ತಿಳಿಯಂಗಿಲ್ಲ. ದೊಡ್ಡ ಮಗನಿಗೆ ಅವನಿಗೆ ಏನು ಮಾಡಬೇಕು ಜಾತ್ರೆಗತ್ಲೆ ಸುಮ್ಮನೆ ನಿಂತ್ಬಿಟ್ರಿ ಹುಡುಗ. ಜಾತ್ರೆ ನಡೆದಾಗತ್ಲೆ ನೋಡ್ಕೋತ ನಿಂತ್ಬಿಟ್ಟ. ಅದಕ್ಕೆ ದುಃಖ ಅನ್ನೋದು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಸಾಲಿಗೆ ಇಟ್ಟಿದ್ರು ಬೇರೆ ಕಡೆ. ಹುಡುಗನ ತೊಗೊಂಡು ಬಂದಾರಿ. ತಂದೆ ಜೊತೆ 2 ಮಾತು ಮಾತಾಡ್ತೇನೆ ಇಲ್ಲೋ ಗೊತ್ತಿಲ್ಲ ರೀ. ಇದ್ದಾಗ ಸಾಲಿಗತ್ತೆ ಬೇರೆ ಕಡೆ ಇಟ್ಟಿದ್ರಿ. ಅಂತ ಮಗನ ಕೈಲಿ ಅದೆಲ್ಲ ಕಾರ್ಯ ಮಾಡಿಸ್ಕೊಂಡ್ರಿ. ಅವ ಕಾರ್ಯ ಮಾಡಿಸ್ಕೊಂಡು ಅವ್ನ ಬಾಯಾಗ ಮಣ್ಣು ಬಿತ್ರಿ. ಎಲ್ಲ ಉಣ್ಣವಿಲ್ಲ. ನಾನು ಎಲ್ಲ ಸಡಗರ ಸಂಭ್ರಮ ಇನ್ನು ಜೋರಿತ್ರಿ ಅವ್ರದ್ದೆಲ್ಲ. ಎಲ್ಲ ಬಾಯಾಗ ಮಣ್ಣು ಹಾಕ್ಕೊಂಡು ಹೋಗ್ಬಿಟ್ರ. ಹೋಗ್ಬಿಟ್ಟಾರ. ಏನು ಮಾಡಿದ್ರಿ, ಬರ್ಲಾರ ಜಾಗದಾಗ ಕಳ್ಕೊಂಡಿರಿ. ನಿನ್ನಂತರೂ ಸಿಗಕ್ಕೆ ಸಾಧ್ಯನೇ ಇಲ್ಲ ರೀ. ಸಿಗಂಗೂ ಇಲ್ರಿ. ಅವ ಸಿಗ್ಲಾರ ಜಾಗದಾಗ ಹೋಗ್ಯಾನ. ಎಲ್ಲಿ ಹೋಗಿ ಹುಡುಕಿರೋದು ಬರೋದು ಇಲ್ಲ ರೀ. ಒಬ್ಬನೇ ಮಗ. ಅದು ಒಂದು ಭಾಳ ಹೇಳಾರಿ ನಮ್ಗೆ. ತಾಯಿಗೆ ಕುತ್ತಲ್ಲಿ ನೀರು ತಂದು ಕುಡಿದು ನಿತ್ತಲ್ಲಿ ನಾಕೆ ಏನು ಹೇಳ್ತಾ ಅದನ್ನೆಲ್ಲ ಮಾಡ್ತಿತ್ರಿ ಮಗ. ಸಣ್ಣಾಗಿರ್ತಾಗ ನೋಡಿದ್ದೀರಿ ನಾವು. ಸಣ್ಣಾಗಿರ್ತಾನೆ ಹಿಡ್ದು ನೋಡಿದ್ದೀರಿ. ನನಗೆ ಯಾರು ಇತ್ತೋ ದಿಕ್ಕೋ ಯಪ್ಪ ಅಂತೇಳಿ ಅಂದಂದು ಅಳಾಕತ್ತಾರೆ ಮನ್ಸಿಗೆ. ತಾಯಿ ಮನ್ಸಿಗೆ ಎಷ್ಟು ಕಲ್ಲು ಕಿತ್ತು ಹಾಕಬಾರ್ದ್ರಿ ತಾಯಿಗೆ. ಆಕೆ ಒಂದು ದಿನ ಮನ್ಯಾಗ ಕೂತ್ ತಿಂದವಲ್ಲರಿ. ವರ್ಷ ಹೋಗತ್ತಿದ್ರಿ ದುಡ್ಯಾಕೆ ಹೋಗುದ್ರಿ. ಅವ್ರಿಗೇನು ಹೊಲ ಇಲ್ಲ, ಮನಿ ಅಂತೂ ಈಗ ತಾನು ತನ್ನ ಕಾಲ್ ಮ್ಯಾಗ ತಾನು ಕಟ್ಕೊಂಡಿದ್ರಿ ಮನಿ. ತನ್ನ ಸ್ವಂತ ದುಡುಕಿ ಮ್ಯಾಗ ಕಟ್ಕೊಂಡು ಮನಿ ಕಟ್ಕೊಂಡು ಮದುವೆ ಆಗಿದ್ದ. ಸ್ವಂತ ದುಡುಕಿ ಮ್ಯಾಗ ಮದುವೆ ಆಗಿದ್ದರೆ ತನ್ನ ಇದು ಆಗೋಣ ಇನ್ನು ಚಂದಿತ್ರಿ. ಒಂದು ಹೊಲ ತೊಗೋಬೇಕನ್ನೋದು, ಮಕ್ಕಳನ್ನ ಸಾಲಿಗೆ ಕಲಿಸ್ಬೇಕು. ನಮ್ದು ಹೆಂಗೆ ಕಷ್ಟಪಟ್ಟು ನಾವು ಮಾಡಾಕತ್ತಿರಲಿಲ್ಲ ಅದೇ ಥರ ಅವ್ನ ಜೀವನ ಐತ್ರಿ. ನಾವು ಊರಾಗರೆ ನಿಂತಿದ್ದೀವಿ ರೀ. ಮಕ್ಕಳು ಅವತ್ತಟ್ಟಿ ತಾಯಿನ ಬಿಟ್ಟು ಗಂಡ ಹೆಂಡತಿ ಇಬ್ಬರು ದುಡ್ಯಾಕೆ ಹೋಗ್ತಿದ್ರಿ ಅವರು. ನಮ್ಮ ರಾಜ್ಯ ಬಿಟ್ಟು ಮಹಾರಾಷ್ಟ್ರಕ್ಕೆ ಹೋಗೋರು 6 ತಿಂಗಳಗಟ್ಲೆ ಬರತ್ತಿದ್ದಿಲ್ರಿ ಮನೆಗೆ.
ಹೋದ್ರೆ ರೀ ವರ್ಷ 6 ತಿಂಗ್ಳದಾಗ 2 ಲಕ್ಷ 3 ಲಕ್ಷ ಇಷ್ಟು ಅಮೌಂಟ್ ತೊಗೊಂಬಿಡ್ತೀವಿ ಅಂಥ ಮನುಷ್ಯಾಗ ಬರ್ಲಾರ್ದಂಥ ಕಾಯಿಲೆ ಬಂದು ಸೇರಿಕೊಂಡು ಯಾರೂ ಸ್ವಲ್ಪ ಐತೈತೆ ನೆಗ್ಲೆಕ್ಟ್ ಮಾಡಕ್ಕೆ ಹೋಗ್ಬೇಡ್ರಿ ಕಾಯಿಲೆನ. ಆ ಕಾಯಿಲೆ ಮುಂದೆ ದೊಡ್ಡ ಎಮ್ಮರವಾಗಿ ಬೆಳೆದು ಅದು ನಮ್ಮ ಜೀವನನ ತೊಗೊಂಡು ಹೋಗ್ತೈತೆ ನೋಡ್ರಿ. ಸ್ವಲ್ಪ ತಲೆ ನೋವು ಐತೈತೆ ಹೇಳಿ ಹಾಸ್ಪಿಟಲ್ಗೆ ಹೋದವ್ರಿ ಅವ್ರು ಮೊದಲಿಗೆ ಒಂದು 5-6-7 ವರ್ಷದ ಹಿಂದೆ ಆಗಿತ್ತತ್ರಿ. ನಮಗೂ ಗೊತ್ತಿಲ್ಲ ಭಾಳ ಅದು. ಒಂದು 8 ವರ್ಷನ ಆಯ್ತನೋ ರೀ, 8 ವರ್ಷ ಆಯಿತು ಅವ್ನ ಮದುವೆ ಆಗಿ ಒಂದೇ ಮಗು ಆಗಿತ್ತು ರೀ. ಅವಾಗ ಒಂದಾಗಿತ್ತೇನೋ 2 ಆಗಿತ್ತೇನೋ ರೀ. ಮಗಳು ಒಂದು ಸತ್ತಿತ್ತು ರೀ. ಒಂದು ಮಗಳು 5 ವರ್ಷದ ಆಗಿ ಆಕ್ಸಿಡೆಂಟ್ ಆಗಿ ಸತ್ತಿತ್ತು. ಅದೇ ಒಂದು ಮಗಳು ಇತ್ತು. ಮಗ ದೊಡ್ಡದಿತ್ತು. ಮಗಳು ಆಕ್ಸಿಡೆಂಟ್ ಆಗಿ ಸತ್ರಿ. ಅದೇ ಮಗಳು ಕಿಚ್ಚನ ಕಿತ್ತು ಹಾಕ್ಲಾಕತ್ತಿದ್ರು. ಇಲ್ಲಿ ತನ ಮರ್ತಿದ್ರಿ ಅವ್ರು. ಮತ್ತೊಂದು ಪಾಪು ಆಗ ಈಗ ಹುಟ್ಟಿತ್ರಿ. ಅದು 2 ವರ್ಷದ ಮ್ಯಾಗ ಹುಡುಗಿ 5 ವರ್ಷದಕ್ಕಿದ್ದಾಗ ಸತ್ತಿದ್ದು. ಅದ್ರ ಮ್ಯಾಗ ಮಕ್ಕಳನ್ನ ಕಟ್ಟಾಕಿದ್ರು ರೀ. ಅವ್ರಿಗೆ ಅದಂಥದ್ದು ಈಗ 2 ವರ್ಷ ಆಯ್ತು. ಒಂದು ಗಂಡು ಪಾಪು ಆಗಿತ್ತು. ಗಂಡು ಪಾಪು ಆಗಿತ್ರಿ. ಎಲ್ಲ ಚಂದ ನಡೆದಿತ್ತು ರೀ. ದೇವ್ರ ಇರುಗೊಡ್ಲಿಲ್ರಿ ಮನುಷ್ಯನ. ಅವಾಗ ಒಂದು 7-8 ವರ್ಷದ ಹಿಂದೆ ಅವನಿಗೆ ಸ್ವಲ್ಪ ಲೈಟಾಗಿ ತಲೆ ನುಸ್ತೈತೆ ಹೇಳಿ ತಲೆ ನುಸ್ಲಾಗ್ತೈತೆ ಸಂಜೀವಿನಿ ಆಸ್ಪತ್ರೆಗೆ ಹೋಗೋಣ ಸ್ಕ್ಯಾನ್ ಮಾಡ್ಯಾರ. ಅವ್ರು ತಲೆ ನುಸ್ತೈತೆ ನಾನು ಸ್ಕ್ಯಾನ್ ಮಾಡ್ಯಾರ ರಿಪೋರ್ಟ್ನಾಗ ಬಂದಿತ್ರಿ. ಅದು ಬರೋಣ ನಮ್ಮ ಅಕ್ಕನ ಅವ ಡಾಕ್ಟ್ರ್ ಏನಂದಾರಿ, ನಿನ್ನ ಜೊತೆ ಯಾರೂ ಬಂದಿಲ್ಲನು ದೊಡ್ಡವ್ರಂದಾರಿ. ಯಾರೂ ಬಂದಿಲ್ಲನು ದೊಡ್ಡವ್ರನ. ಇಲ್ಲ ರೀ, ಏನು ಬಂದಿತ್ರಿ ಕೊಡ್ರಿ ರಿಪೋರ್ಟನ. ನಾನು ನಿನ್ನ ಕೈಯಾಗ ಕೊಡಂಗಿಲ್ಲ ರಿಪೋರ್ಟ. ನಿಮ್ಮ ಮನ್ಯಾಗ ಯಾರನ್ನಾರ ದೊಡ್ಡವ್ರನ್ನ ಕರ್ಕೊಂಬ, ಕೊಡ್ತೀನೋ ನಾನು. ಹೊಳ್ಮೇಲೆ ಮರ್ದಿವ್ಸ ನಾಳೆಗೆ ಬರ್ತೀನ ರೀ ಅಂತ ಹೇಳಿ ನಮ್ಮ ಅಕ್ಕನ ಕರ್ಕೊಂಡು ಹೋಗ್ಯಾನ್ರಿ. ದೊಡ್ಡಕ್ಕೆ ನಮ್ಮ ಅಕ್ಕನ ಕರ್ಕೊಂಡು ಹೋಗಿ ನಮ್ಮ ಅಕ್ಕನ ಕರ್ಕೊಂಡು ಹೋಗೋಣ. ಡಾಕ್ಟ್ರ್ ದೊಡ್ಡವ್ರು ಇವರೇ ಏನ್ರಿ, ನಾನೇ ಅದೇನು ರೀ ದೊಡ್ಡಕ್ಕಿ. ನಮ್ಮ ಆಯಿ ವಯಸ್ಸಾಗೈತ್ರಿ, ಯಾರೂ ಇಲ್ರಿ ನಮ್ಮ ಮನ್ಯಾಗ ಬರೋರು. ನಾನೇ ಬಂದೀನಿ ರೀ. ನನ್ನ ಕೈಯಾಗ ನೀ ದೊಡ್ಡವ್ರು ಅದಿರಿ. ನಮ್ಮ ಅಕ್ಕ ಸಣ್ಣ ವಯಸ್ಸದವ್ರಿಗತ್ಲೆ ಕಾಣ್ತಾರೆ. ಮೊಮ್ಮಕ್ಕಳನ್ನ ಕಂಡಾಕರೆ ರೀ ತೆಳಗಂಗಿ ತೆಳಗದಾರ. ನಮ್ಗತ್ಲೆ ಹಿಂಗೆ ವಯಸ್ಸಾದವ್ರಿಗತ್ಲೆ ಭಾಳ ನಮ್ಗತ್ಲೆ ದಾಡ್ಸಿಲ್ರಿ. ನಮ್ಮ ಅಕ್ಕ ತೆಳಗಂಗೆ ಅದಾಳು. ನಮ್ಮ ತಮ್ಮನ ಅದಾನ್ರಿ, ನನ್ನ ಸ್ವಂತ ತಮ್ಮ ಅದಾನು. ಏನೈತಿ ಹೇಳ್ರಿ ಅವನಿಗೆ ಅಂದಾರ ನಮ್ಮ ಅಕ್ಕ. ನಾನು ಹೇಳ್ಬಾರ್ದ್ರಿ ಆ ಘಟನೆ. ನನಗ್ರಿ ತೆಲಿಗೆ ಇದು ಆದಂಗೆ ಆಗ್ತೈತಿ. ಅವ್ರು ಹೇಳ್ಯಾರ ಇಂಥದ್ದು ಕಾಯಿಲೆ ಐತ್ರಿ. ನಮ್ಮ ಅಕ್ಕ ಅಲ್ಲೇ ಕುಸಿದು ಬಿದ್ದಾರ. ರಿಪೋರ್ಟ್ ತೊಗೊಂಡು ಬಿಡೋಣ ರೀ. ಅವಾಗ ಅವರು ಸಣ್ಣದೈತ್ರಿ ಕಾಯಿಲೆ, ಈಗ ಆಪ್ರೇಷನ್ ಮಾಡಿಬಿಡುಣ್ರಿ ಅಂತಾರೆ. ಅಮೌಂಟ್ ಭಾಳ ಹೇಳ್ಯಾರಿ. ರಿಪೋರ್ಟ್ ನೋಡಿ ಇಷ್ಟ ಆಗ್ತೈತ್ರಿ ಅಮೌಂಟ. ಆಪ್ರೇಷನ್ ಮಾಡಿದ್ರೆ ಈಗ ಕಡಿಮೆ ಆಗ್ತೈತಿ, ಸಣ್ಣ ಏಜ್ನಾಗ ಐತಿ ಅಂತ. ನಾನು ಹಳ್ಳಿ ಮಂದಿಗೆ ಒಂದು ಮೂಢನಂಬಿಕೆ ರೀ. ತಲೆ ನುಸ್ಲಾಕತ್ರ, ಒಂದೇನೋ ಕೈಕಾಲು ಹೊಡ್ಯಾಕತ್ರ, ಏನೋ ಗಾಳಿ ಸೆಕ್ಕಾಗೈತಿ, ಅದಾಗೈತಿ. ಇದು ಬೆಂಗಳೂರು ನಿಮ್ಮ ಹಾಸ್ಪಿಟಲ್ ಯಾವುದೋ ಹಾಸ್ಪಿಟಲ್ ರೀ. ಆ ಹಾಸ್ಪಿಟಲ್ಗೆ ಹೋಗೋಣ. ಅವರು ಸಣ್ಣ ಪ್ರಮಾಣದಾಗ ಐತ್ರಿ, ಮೆಡಿಷನ್ ಮ್ಯಾಗ ಕಡಿಮೆ ಆಗ್ತೈತ್ರಿ ಅಂತ ಹೇಳ್ಯಾರ. ಕಡಿಮೆ ಆಗ್ತೈತ್ರಿ. 2 ವರ್ಷಕ್ಕೊಮ್ಮೆ ಬಂದು ಇಂಜೆಕ್ಷನ್ ತೊಗೊಂಡವ್ರಿ. ಮೆಡಿಷನ್ ಕಂಟಿನ್ಯೂ ಮಾಡಂದಾರೆ. ಮೆಡಿಷನ್ ತೊಗೊಂಡು ವಾಪಸ್ ಬಂದ. ನಮ್ಮ ಅಕ್ಕ ಹೇಳಿದ್ದನ್ನು ಯಾರು ತಲೆಗೆ ಹಾಕೊಲಿಲ್ಲ. ನಮ್ಮ ಅಕ್ಕ ಬಂದು ಹೇಳೋಣ, ಮನೆ ಒಳಗಡೆ ಬಂದು ಹೇಳೋಣ. ರಿಪೋರ್ಟ ಸಾಲಿಗೆ ಕಲ್ತವ್ರಿದ್ರೆ ರಿಪೋರ್ಟ್ ನೋಡಿ ಓದಿ ಇಂಥದ್ದಾಗೈತೆ ಅಂತ ಹೇಳ್ತಾರೆ. ಆಕಿ ಬಂದು ಹೇಳಿದ್ರು ಮೇಲೆ ಆಕಿ ಮಾತಿಗೆ ಯಾರೂ ತಲೆನ ಕೆಡಿಸ್ಕೊಲಿಲ್ರಿ. ಇವ್ರೇನು ಹೇಳ್ತಾರೆ, ಬೇಕಾತ್ಲೆ ಹೇಳ್ತಾರೆ ಇಂಥದ್ದೈತಿ ಅಂತೇಳಿ. ನಮ್ಮ ಅಕ್ಕ ಅವನ ಮುಂದೆ ಹೇಳಿಲ್ರಿ, ಅವ್ರ ಅವ್ವಾರ ಮುಂದೆ, ನಮ್ಮ ಆಯಿ ಮುಂದೆ ಹೇಳ್ಯಾರ, ಮತ್ತು ತನ್ನ ಗಂಡನ ಮುಂದೆ ಹೇಳೋಣ. ಅವರು ಏನೋ ಕೇಳಿಲ್ರಿ. ನಮ್ಮ ಆಯಿ ಇವ್ರನ್ನ ಬಿಟ್ಟಾರ, ತಮ್ಮನ ಹೆಂಡತಿನ ಬಿಟ್ಟಾರೆ. ಮತ್ತು ತನ್ನ ಗಂಡ ಮನೆಯ ಕಡೆಯವ್ರನ್ನ ಕರ್ಕೊಂಡು ಅವ್ರು ಕರ್ಕೊಂಡು ಹೋಗ್ಬಿಟ್ಟಾರೆ. ನಮ್ಮ ಕಾಕನ ಆ ಕಡೆ ಅವ್ರು ಕರ್ಕೊಂಡು ಹೋಗ್ಬಿಟ್ಟಾರೆ. ಇದು ನಮ್ಮ ಆಯಿ ಮಾತನ್ನು ಯಾರೂ ಕೇಳಿಲ್ಲ. ನಮ್ಮ ಅಕ್ಕನ ಮಾತನ್ನು ಯಾರೂ ಕೇಳಲಾರ್ದನ ಬೆಂಗಳೂರು ಹಾಸ್ಪಿಟಲ್ಗೆ ಹೋಗಿ ಹೊಳ್ಮೇಲೆ ಬರೋಣ. ಅವ್ರಿಗೆ ಒಂದು ಸೈಡ್ ಪಾಲಿಸಿ ಹೊಡೆದು ಬಿಡ್ತೀರಿ, ಒಂದು ಸೈಡ್ ಪೂರಾ ಬಾಡಿನ ಪಾಲಿಸಿ ಹೊಡೆದು ಬಿಡ್ತೀರಿ. ಅದು ಮೆಡಿಷನ್ ಇದಕ್ಕಾಯ್ತು ಹೆಂಗಾಯ್ತು ಬಾಡಿಗೆ ಪಾಲಿಸಿ ಹೊಡ್ಯಾನ. ಆ ಪಾಲಿಸಿ ಒಳಗಡೆನೆ ಹೋಗ್ಬಿಡ್ತೀರಿ. ಇದು ಆಪ್ರೇಷನ್ದ ತಲೆಗ ತಗೊಲಿಲ್ಲ, ಪಾಲಿಸಿ ಆಗೈತೆ ಹೊಡಿದೈತೆ ಅನ್ನೋದು ಅದ್ರ ಬಗ್ಗೆನ ತೋರಿಸೋದು. ಮತ್ತು ಆಯುರ್ವೇದಕ್ಕೆ ಔಷಧ ಮಾಡೋದು, ದೇವ್ರ ಕಡೆ ಇದು ಮಾಡೋದು ಎಲ್ಲ ಮಾಡೋಣ. ಅದು ಮಿಕ್ಕಿ ನಿಮ್ಮ ಹಾಸ್ಪಿಟಲ್ ಬೆಂಗ್ಳೂರಿಗೆ ಹೋಗೋಣ. ಅವರು 2 ವರ್ಷ ಬಿಟ್ಟು ಬರೀ ಇಂಜೆಕ್ಷನ್ ಮಾಡೋನು.
ಇನ್ನು ಸ್ವಲ್ಪ ಐತಿ, ಕಡಿಮೆ ಆಗ್ತೈತಿ. ಪಾಲ್ಸಿ ಹೊಡೆದಿದ್ದೂ ಕಡಿಮೆ ಆಯಿತು, ಎಲ್ಲ ಕಡಿಮೆ ಆಗಿ ಸ್ವಲ್ಪ ಕಾಲು ಎಳ್ದು ಹಾಕ್ತಿದ್ದಾರೆ. ಕಾಲು ಎಳ್ದು ಹಾಕಿರು ಮೀರಿ ರೀ ಆದರೂ ಕೆಲಸ ಮಾಡ್ಕೋತಾರೆ. ಅವ್ನು ಕೆಲಸ ಮಾಡಿದ್ರಿ, ಒಂದು 5-6 ವರ್ಷ ಮಾಡಿದ್ರೆ ಅಷ್ಟೆಲ್ಲ ಅವು 2 ವರ್ಷ ತನ ಹಾಸ್ಪಿಟಲ್ ಆಯ್ತು. ಹಾಸ್ಪಿಟಲ್ ಆಯ್ತು ಒಡಮೆ ಮತ್ತು 4-5 ವರ್ಷ ಕೆಲಸ ಮಾಡಿ ಮತ್ತೆ ಈ ವರ್ಷ ಈ ಥರ ಬಂದು ಸೇರ್ಕೊಂಡು ಬಿಡ್ತ್ರಿ. ಅವನಿಗೆ ಸೇರ್ಕೊಂಡು ಬಿಡ್ತು. ಸೇರ್ಕೊಂಡು ಏನು ಮಾಡಿದ್ರಿ, ಇನ್ನು ಬರ್ಲಾರ ಜಾಗದಾಗ ಹೋಗ್ಯಾನು. ಇನ್ನಂತರೂ ಬರಂಗಿಲ್ಲ ರೀ. ಈ ಥರ ಪರಿಸ್ಥಿತಿ ಅಂದ್ರೆ ಯಾವ ಶತ್ರುಗಳಿಗೂ ಬರಬಾರ್ದು. ಬಂದ್ರು ಮೀರಿ ಸ್ವಲ್ಪದ್ರಾಗನ ಪ್ರಮಾಣದಾಗ ತೋರಿಸ್ಕೊಂಡು ಕಡಿಮೆ ಮಾಡ್ಕೋಬೇಕ್ರಿ. ಬಡತನ ಐತಿ, ದುಡ್ಡಿಲ್ಲ ಅತ್ತೆ ಜೀವನನ ಕಳ್ಕೊಳ್ಳೋದಾಗ್ತೈತ್ರಿ. ಬಡವ್ರಿಗೆ ಬರ್ಲಾರ್ದಂಥ ಕಾಯಿಲೆನ ಬಂದಿತ್ರಿ ಅವನಿಗೆ. ಆದರೂ ಫ್ರೀ ಆಗಿತ್ರಿ ಅವ್ನು ಮೆಡಿಷನ್ದೆಲ್ಲ ಫ್ರೀ ಆಗಿತ್ತು. ಅದು ಒಂದು ಚಲೋ ಐತ್ರಿ. ಅಲ್ಲ ಅವಾಗೆಲ್ಲ 6 ಲಕ್ಷ 7 ಲಕ್ಷ ಅಮೌಂಟ್ ಎಲ್ಲ ಫ್ರೀ ಆಯ್ತು ರೀ. ಗೌರ್ಮೆಂಟ್ದಿಂದ ಫ್ರೀ ಆಗಿ ಎಲ್ಲ ಚಲೋ ಆಗಿ ಬಂದಿದ್ದ. ಈ ಸಲ ಪೂರ ಮಿಕ್ಕಿ ಹೋಗ್ಬಿಟ್ಟೈತ್ರಿ. ಅವ್ನು ಮೆಡಿಷನ್ ತೊಗೊಂಡಿಲ್ರಿ. ಅವ 2 ವರ್ಷ ತನಕ ತೊಗೊಂಡವ್ನು ಇನ್ನೇನು ಆರಾಮಾಗೈತೆ, ಕೆಲಸ ಮಾಡಾಕತ್ತಾನಂತೆ. ಮರ್ಮಾತ್ಗೆ ಹಾಕಿಬಿಟ್ಟೈತ್ರಿ ದೇವ್ರ ಅವನಿಗೆ. ಮರ್ಮಾತ್ ಹಾಕಿ ಮುಂದೆ ಮತ್ತೆ ಹೋಗೋಣ, ಈ ವರ್ಷ ಹೋಗೋಣ ಸ್ಟೇಜ್ ಪೂರ ಮೀರಿ ಬಿಟ್ಟೈತ್ರಿ. ಏನು ಮಾಡೋಕೆ ಸಾಧ್ಯ ಅಲ್ಲ. ಹೋಗ್ಯಾನ್ರಿ, ಕಳ್ಕೊಂಡಿವ್ರಿ. ಸಿಗಲ್ರಿ ನಮ್ಮ ಕಾಕ. ಏನು ಸಿಗಲಾರ ಜಾಗದಾಗ ಹೋಗ್ಯಾನ್ರಿ. ವಿಡಿಯೋ ಸಿಕ್ಕಾಪಟ್ಟೆ ಲೆಂತ್ ಆಗ್ತೈತ್ರಿ. ವಿಡಿಯೋ ನೋಡೋರ್ಗೆ ಇಂಟ್ರೆಸ್ಟ್ ಬರ್ತೈತಿ ಇಲ್ಲೋ ಗೊತ್ತಿಲ್ಲ. ಆದರೂ ವಿಡಿಯೋ ಮುಖಾಂತರ ಹೇಳೋದಂದ್ರೆ ನೋಡ್ರಿ, ಯಾರು ಸಣ್ಣ ಕಾಯಿಲೆ ಐತೈತೆ ಯಾರು ನೆಗ್ಲೆಕ್ಟ್ ಮಾಡಿ ಆ ಡಾಕ್ಟ್ರುಗಳು ಏನು ಹೇಳ್ತಾರೋ ಅವ್ರ ಪ್ರಕಾರ ನಡ್ಕೋಬೇಕು ನೋಡ್ರಿ. ನಡ್ಕೊಲಿಕ್ರೆ ಜೀವನ ಮುಂದೆ ಆ ಸ್ವಲ್ಪ ದಿನ ಆರಾಮಾದಂಗೆ ಅನಿಸ್ತೈತೆ ಕರೆ ರೀ. ಮುಂದೆ ಹೋಗಿ ಅದು ದೊಡ್ಡ ಪ್ರಮಾಣದಾಗ ಪೆಟ್ಟು ಬೀಳ್ತೈತೆ ನೋಡ್ರಿ. ಅದಕ್ಕೆ ಸಾಕ್ಷಿನ ಈ ಥರ ಆಗೈತ್ರಿ. ಈಗ ನಮ್ಮ ಮನೆ ಒಳಗಡೆ ಆಗಿದಂಥ ಸಿಚುವೇಶನನ್ನು ನಾನು ಹೇಳ್ಕೊಳಕತ್ತೀನಿ ರೀ. ಪಾಪ ಅನಾಥ ಆದ್ರಿ ನಮ್ಮ ಆಯಿ, ನಮ್ಮ ಚಿಗವ್ವ 2 ಮಕ್ಕಳು ಅಷ್ಟರು ಅನಾಥ ಆದ್ರಿ. ನಮಗಂತೂ ನಮ್ಮ ಅಣ್ಣರ್ಕಿಂತ ನಮ್ಮ ಅಣ್ಣ ಹೋಗಿದ್ರಿ, ಈಗ ಹೊರದೇಶದಾಗ ಹೋದ್ರು ಮೀರಿ ರೀ. ನಮ್ಗೆ ಅವ ಯಾವಾಗಾರ ಹೋದ್ರು ಮೀರಿ ರೀ ಸಣ್ಣಾಗಿರ್ತಾನೆ ಹಿಡಿದು ಕೂಡಿ ಆಡಿ ಬೆಳೆದವ್ರಿ. ಯಾವಾಗಾರ ಹೋದ್ರ ಮೇಲೆ ತಂಗಿ ಬಾಯಿ ಅನ್ಲಾರ್ದ ನಮ್ಮನ್ನ ಕಳ್ಸು ತಮ್ಮನ್ನ ನಿತ್ತು ಇದು ಮಾಡಿ ಕಳಿಸ್ತಿದ್ರು. ನಾವು ಏನೋ ಒಂದು ತಪ್ಪು ಮಾಡ್ರಿ ಮೀರಿ ಸಣ್ಣ ವಯಸ್ಸು ಐತಂದ್ರೆ ಮೀರಿ ದೊಡ್ಡವ್ರಿಗತ್ಲಿ ತಿಳುವಳಿಕೆ ಹೇಳ್ತಿದ್ರಲೆ. ಆ ತಿಳುವಳಿಕೆ ಇನ್ನು ಯಾರೂ ಹೇಳಂಗಿಲ್ಲ ರೀ. ಪಾಪ ಅವನು ಆತ್ಮಕ್ಕೆ ಶಾಂತಿ ಸಿಗ್ಲತ್ತ ನೋಡ್ರಿ. 3 ತಿಂಗಳಂತ್ರ ಇಷ್ಟು ಮರ್ಗ್ಯಾನಂತ್ರ ನಮಗಂತ್ರ ಹೋಗಿ ನೋಡೋಕ್ಕಾಗಿಲ್ಲ ರೀ. ಎಲ್ಲ ಮಾಡ್ಯಾರ. ಸಣ್ಣ ವಯಸ್ಸು ಮಗಳು ರೀ ಅದು. ಮಗಳು ಎಲ್ಲ ಇದು ಮಾಡಬಾರ್ದು, ಇದು ಮಾಡಂಗಿಲ್ಲ. ಮನ್ಯಾಗ ಗಂಡು ಮಕ್ಳು ಯಾರೂ ದಿಕ್ಕನೇ ಇಲ್ರಿ. ಒಟ್ಟು ತಾನೇ ಮಾಡೈತ್ರಿ ಎಲ್ಲ ಕೆಲಸ ಮಾಡ್ರಿ ಮರಿ. ದೇವ್ರ ಆಕಿ ಮಾಡಿದಂಥ ಕೆಲ್ಸಕ್ಕೆ ಅವ್ನು ಉಳಿಸಿದ್ದಂದ್ರೆ ದೇವ್ರಿ ಆಕಿ ಇನ್ನೂ ಕೆಲಸ ಮಾಡ್ತಿದ್ದಾರೆ. ಉಳಿಸ್ಲಿಲ್ರಿ ದೇವ್ರ, ಉಳಿಸ್ಲಿಲ್ಲ. ಕುಂಟನಾಗ್ಲಿ ಅವಕ್ಕೊಂದಕ್ಕೆ ಬರೀ ಮನ್ಯಾಗ ಕೂತಲ್ಲೇನ ಕುರ್ಚಿ ಮ್ಯಾಗ ಕೂತಿದ್ರು ನೋಡಿದ್ರು ಮೀರಿ ಮನುಷ್ಯ ಎಷ್ಟು ಶಾಂತಿ ಇರ್ತಿತ್ರಿ. ಮನುಷ್ಯ ಮನ್ಯಾಗ ಗಂಡ್ಮಾಗ ಅದಾನ ತನ್ನಂಗೆ ನೆಮ್ಮದಿ ಇರ್ತಿತ್ರಿ. ಆ ನೆಮ್ಮದಿ ದೇವ್ರ ಕಸ್ಕೊಂಡ್ರಿ. ಆ ದೇವ್ರ ಅನ್ನೋದು ಸುಳ್ಳು ನೋಡ್ರಿ. ಆ ಟೈಮ್ಗೆ ನಮ್ಮ ಆಯಿ ಒಯ್ಯಾಕತ್ತನ ಹನುಮನ್ ದೇವ್ರ ದಾರ್ಯಾಗ ಹನುಮಪ್ಪಗೆ ಇಟ್ಟು ಥರ ಶಾಪ ಹಾಕಿ ಇಟ್ಟು ಥರ ಇಲ್ಲ ನೋಡ್ರಿ. ಆ ಥರ ಶಾಪ ದೇವ್ರ ನೀ ತೊಗೊಳಕ್ಕೆ ಹೋಗ್ಬೇಡ, ಯಾರಿಗೆ ಈ ಥರ ಕಾಯಿಲೆ ಕೊಡಕ್ಕೆ ಹೋಗ್ಬೇಡ ಅತ್ತಿ ನೋಡ್ರಿ. ವಿಡಿಯೋಲಿ ಅಂತ ಆಗ್ತೈತ್ರಿ ಸ್ನೇಹಿತರೆ. ವಿಡಿಯೋನ ಇಲ್ಲಿಗೆ ಇದು ಮಾಡ್ತೀನಿ. ನನಗೂ ತುಂಬ ತಡ್ಕೊಂಡು ದುಃಖ ಗಂಟ್ಲೆ ನುಂಗಿ ಇದೆಲ್ಲ ನೋವು ಆಗ್ತಾಯಿದೆ. ಮೊದಲೇ ನನಗೆ ತಡ್ಕೊಳಕ್ಕೆ ಶಕ್ತಿ ಅಂತ ಇಲ್ಲ ರೀ. ಅದಕ್ಕೋಸ್ಕರ ನೋಡಿ ಸ್ನೇಹಿತರೆ ವಿಡಿಯೋನ ಎಂಡ್ ಮಾಡ್ತೀನಿ. ನನಗೆ ಇನ್ನು ಸುಮಾರು ಟೈಮ್ ಆಗಿದೆ, 12 ಗಂಟೆ ಆಗಿದ್ರಿ. ಒಬ್ಬಳೇ ಕುತ್ಕೊಂಡು ಹತ್ತು ಬ್ಯಾಸತ್ತು ವಿಡಿಯೋ ಮಾಡ್ತಾಯಿದ್ದೀನಿ ರೀ ನಾನು. ಇಡೀ ಜನತೆ ನಾನು ಅದೇ ಆಗೈತ್ರಿ. ಮತ್ತು ಇವು